ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ಮೀಡಿಯಾ ಹಾಗೂ ಎಜುಕೇಷನ್ ಈ ಎರಡೂ ಸೆಕ್ಟರ್ಗಳು ಒಂದು ಸರ್ಕಾರದ ಸ್ವಾಮ್ಯದಲ್ಲಿರುತ್ತೆ, ಇಲ್ಲ ಸಂಪೂರ್ಣ ಖಾಸಗಿಯಾಗಿ ಸಮಾಜದ ಮೇಲೆ ತಮ್ಮದೇ ಆದಂತಹ ಪ್ರಭಾವವನ್ನು ಬೀರ್ತಾ ಇರುತ್ತವೆ. ಆದರೆ ತಳಮಟ್ಟದಿಂದಲೇ ನವೋದ್ಯಮಗಳು ಈ ಎರಡೂ ವಲಯಗಳ ಮೂಲಕ ತಮ್ಮದೇ ಆದಂತಹ ಅಪಾರವಾದ ಕೊಡುಗೆಗಳನ್ನು ನೀಡ್ತಾ ಇದೆ. ಅಂತಹ ಸ್ಟಾರ್ಟಪ್ಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ನಮ್ಮ ಜೊತೆ ವಲ್ಕನ್ ಲರ್ನಿಂಗ್ ಕಲೆಕ್ಟಿವ್ನ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಸಾತ್ವಿಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವ್ರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನಿದು ವಲ್ಕನ್ ಲರ್ನಿಂಗ್ ಕಲೆಕ್ಟಿವ್ ಆ್ಯಂಡ್ ವಲ್ಕನ್ ಅನ್ನೋ ಹೆಸರು ತುಂಬಾ ಯೂನಿಕ್ ಆಗಿದೆ, ಅದರ ಮೀನಿಂಗ್ ಕೂಡ ಹೇಳ್ಬೋದಾ? ನಾನು ಸಾತ್ವಿಕ್ ಹೊಸನಗರದವನು. ನಾನು ಶಿಕ್ಷಕನಾಗಿರುವಾಗ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಮಕ್ಕಳದ್ದು ಒಂದೇ ಆಲೋಚನೆ ಏನು ಅಂದರೆ ಡಿಗ್ರಿ ಆದಮೇಲೆ ಏನು ಮಾಡಬೇಕು, ಈ ಥರ ಆಲೋಚನೆ ಮಕ್ಕಳಿಗೆ ಯಾವಾಗಲೂ ಇರ್ತಿತ್ತು. ನಾನು ಅದನ್ನು ಗಮನಿಸಿ ನನಗೇನಾದರೂ ಒಂದು ಮಕ್ಕಳಿಗೆ ಪ್ರಯೋಜನ ಆಗೋಗಿ ಮಾಡಬೇಕು ಅಂಥೇಳಿ ಅವರಿಗೆ ಈ ಇಂಟರ್ವ್ಯೂ ಹೇಗೆ, ಅದರಲ್ಲಿ ಭಾಗವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೊಡ್ತಾಯಿದ್ದೆ. ಈ ತರಬೇತಿಯನ್ನು ಕೊಡಬೇಕಾದ್ರೆ ನನಗೆ ಬಂದಂಥ ಆಲೋಚನೆ ಏನು ಅಂತೇಳಿ ಹೇಳಿದ್ರೆ, ಆಯಿತು ಮಕ್ಕಳೆಲ್ಲ ಇದನ್ನು ಕೇಳ್ತಾರೆ, ಇದನ್ನು ಕೇಳಿದ ಮೇಲೆ ಏನು ಪ್ರಯೋಜನ, ಅದು ನಿಜವಾಗಿ ಬಳಕೆ ಆಗ್ತಾ ಇದೆಯಾ ಅನ್ನೋವಂಥ ಪ್ರಶ್ನೆ ಇತ್ತು. ಹಾಗೆ ನಾವು ಈ ಥರ ಅದಕ್ಕೆ ಒಂದು ಟೂಲ್ ತಯಾರಿ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ವಿ. ಅದು ನಮ್ಮ ಕಂಪನಿಯ ಪ್ರಾರಂಭ. ವಲ್ಕನ್ ಅನ್ನುವಂಥದ್ದು ಗ್ರೀಕ್ ದೇವತೆಯ ಹೆಸರು. ಇಂಡಸ್ಟ್ರಿ ಮತ್ತು ಇದ್ರದ್ದು ನಾವು ಕಬ್ಬಿಣದ ಕೆಲಸ ಈ ಥರ ಎಲ್ಲ ಮಾಡುವಂತಹ ದೇವತೆ ಹೆಫಾಸ್ಟಸ್ ಅಂತ ಕರೀತಾರೆ. ಅವನ ಹೆಫಾಸ್ಟಸ್ನ ರೋಮನ್ ಹೆಸರು ವಲ್ಕನ್ ಅಂತ. ಸೊ ಗಾಡ್ ಆಫ್ ಇಂಡಸ್ಟ್ರಿ ಆದ ಕಾರಣ ನಾವು ಅದೇ ಹೆಸರನ್ನು ಇಡಬೇಕು ಅಂತ ಆಲೋಚನೆ ಮಾಡಿ ವಲ್ಕನ್ ಲರ್ನಿಂಗ್ ಕಲೆಕ್ಟಿವ್ ಅಂತ ಇಟ್ವಿ. ಸೊ ಈಗ ನೀವು ಇಂಟರ್ವ್ಯೂನ ಫೇಸ್ ಮಾಡೋದು ಹೇಗೆ ಅನ್ನೋದನ್ನು ನೀವು ಟ್ರೈನ್ ಮಾಡ್ತಾ ಇದ್ರಾ, ಅಥವಾ ಅದ್ರ ಬೇಸ್ಡ್ ಆನ್ ದಟ್ ನೀವೇನಾದರೂ ಅನಲೈಸ್ ಮಾಡಿಬಿಟ್ಟು ರಿಪೋರ್ಟ್ ಜನ್ರೇಷನ್ ಯಾವ ಥರ ನಿಮ್ಮ ಕಂಪ್ನಿ ವರ್ಕ್ ಆಗ್ತಾ ಇರೋದು? ಪ್ರಾರಂಭದಲ್ಲಿ ನಾವು ಇದರ ಮಕ್ಕಳಿಗೆ ಟ್ರೈನಿಂಗನ್ನು ಕೊಡುವ ಮುಖಾಂತರ ಕಂಪ್ನಿ ಪ್ರಾರಂಭ ಆಯಿತು. ಸುಮಾರು 21,000 ಮಕ್ಕಳಿಗೆ ಮತ್ತು ಯುವಕರಿಗೆ ನಾವು ಇಂಟರ್ವ್ಯೂ ಹೇಗೆ ತಗೊಳ್ಬೇಕು ಅನ್ನೋ ಬಗ್ಗೆ ನಾವು ಟ್ರೈನಿಂಗನ್ನು ಕೊಟ್ವಿ. ಅದಾದ ನಂತರ ನಾನು ಹೇಳಿದಾಗೆ ಅಲ್ಲಿ ಅದನ್ನು ಕ್ವಾಂಟಿಫೈಯಬಲ್ ಮಾಡಲಿಕ್ಕೆ ಅಥವಾ ನಮ್ಮ ಪ್ರೋಗ್ರೆಸ್ ಹೇಗೆ ಆಗ್ತಾಯಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಒಂದು ವಿಧಾನ ಬೇಕಲ್ವ. ಅದಕ್ಕೋಸ್ಕರ ಒಂದು ಸಾಫ್ಟ್ವೇರ್ ತಯಾರಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಈಗ ನಾವು ತಯಾರಿಸಿರುವಂಥ ಸಾಫ್ಟ್ವೇರ್ ನಾವು ವಲ್ಕನ್ ಪ್ರೆಪ್ ಅಂತ ಕರಿತೇವೆ. ವಲ್ಕನ್ ಪ್ರೆಪ್ ಅನ್ನುವಂಥದ್ದು ಸಾಫ್ಟ್ವೇರ್ನ ಹೆಸರು. ಈ ಸಾಫ್ಟ್ವೇರ್ ಏನು ಮಾಡುತ್ತೆ ಅಂತೇಳಿ ಹೇಳಿದರೆ, ನಮ್ಮ ಇಂಟರ್ವ್ಯೂ ಹೇಗೆ ನಡೀತದೆ ಅಂದರೆ ಒಂದು ಕಂಪನಿಯಲ್ಲಿ ಒಂದು ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ ಹೋದಾಗ ಅಲ್ಲಿ ಇಂಟರ್ವ್ಯೂ ಹೇಗೆ ನಡೀತದೆ ಅದೇ ರೀತಿಯಾದಂಥ ಅನುಭವವನ್ನು ಕೊಡ್ತದೆ. ಅಂದರೆ ಈಗ ಅದರಲ್ಲಿ 3 ಅಂಶಗಳು ಮುಖ್ಯ ಆಗುತ್ತೆ. ಮೊದಲನೇದಾಗಿ ಯಾವುದೇ ಪ್ರಶ್ನೆ ಪೂರ್ವ ನಿರ್ಧಾರಿತ ಆಗಿರೋದಿಲ್ಲ. ಅಂದರೆ ನಮ್ಮ ಇಂಟರ್ವ್ಯೂ ಅಲ್ಲಿ ಅವರು ಒಂದನೇ ಪ್ರಶ್ನೆ, ಎರಡನೇ ಪ್ರಶ್ನೆ ಈ ಥರ ಕೇಳ್ತಾ ಹೋಗೋದಿಲ್ಲ. ಆ ವ್ಯಕ್ತಿಯ ಅವರ ಬ್ಯಾಕ್ಗ್ರೌಂಡ್ನ ಮೂಲಕ ನಾವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೇವೆ. ಇದರಲ್ಲಿ ಸಹ ಹಾಗೆ ವಲ್ಕನ್ ಪ್ರೆಪ್ಪಲ್ಲಿ ನಿಮ್ಮ ರೆಸ್ಯೂಮೆ ಹಾಕಿದ ತಕ್ಷಣ, ನೀವು ಯಾವ ಡಿಗ್ರಿ ಅಂತ ಹೇಳಿದ ತಕ್ಷಣ ಅದರ ಪ್ರಕಾರ ಪ್ರಶ್ನೆಗಳು ಕೇಳಲಿಕ್ಕೆ ಪ್ರಾರಂಭ ಆಗುತ್ತೆ. ನೀವು ಅದಕ್ಕೆ ಉತ್ತರಿಸ್ತಾ ಹೋದ ಹಾಗೆ ಆ ಉತ್ತರಕ್ಕೆ ಸರಿಯಾಗಿ ಮರುಪ್ರಶ್ನೆ ಕೇಳ್ತಾ ಹೋಗುತ್ತೆ. ಇಂಟರ್ವ್ಯೂ ಅನ್ನೋಂಥದ್ದು ಒಂದು ಸಂವಾದ, ಅದು ಮಾತುಕತೆ ಆಗುವಂತಹ ವಿಚಾರ ಅಲ್ವಾ. ಸೊ ಹಾಗೆ ಈ ಸಾಫ್ಟ್ವೇರ್ ನಿಮ್ಮ ಜೊತೆ ಮಾತುಕತೆ ಮಾಡ್ತಾ ಹೋಗುತ್ತೆ. ನೀವು ಹೇಳಿದ್ದಕ್ಕೆ ಮರುಪ್ರಶ್ನೆ ಹಾಕ್ತಾ, ನೀವು ಮತ್ತೊಂದೇನೋ ಹೇಳ್ತೀರಿ ಅದಕ್ಕೆ ಪುನಃ ಇನ್ನೊಂದೇನೋ ಪ್ರಶ್ನೆ ಕೇಳ್ತಾ ಹೋಗುತ್ತೆ. ಈ ಥರ ಒಂದು ಇಂಟರ್ವ್ಯೂನ ಅನುಭವವನ್ನು ಕಟ್ಟಿಕೊಡುತ್ತೆ. ಅಂದರೆ ಇದೆಲ್ಲವೂ ವರ್ಬಲ್ ಕಮ್ಯುನಿಕೇಷನ್. ವರ್ಬಲ್ ಕಮ್ಯುನಿಕೇಷನ್ ಮಾತ್ರ ಅಲ್ಲ, ನಮ್ಮ ಬಾಡಿ ಲ್ಯಾಂಗ್ವೇಜನ್ನು ಸಹ ಅದು ಅನಲೈಸ್ ಮಾಡಿ ಅದು ರಿಪೋರ್ಟನ್ನು ಕೊಡ್ತದೆ. ಆ ರಿಪೋರ್ಟಲ್ಲಿ ಒಂದು ವ್ಯಕ್ತಿಯ ಇಂಟರ್ವ್ಯೂ ಹೇಗೆ ನಡೀತು, ಆ ಇಂಟರ್ವ್ಯೂನಲ್ಲಿ ಯಾವೆಲ್ಲ ಬೇರೆ ಬೇರೆ ಕಾಂಪೊನೆಂಟ್ಸ್ ಅಂತ ನಾವು ಕರಿತೇವೆ. ಏನು ಅಂತ ಹೇಳಿದರೆ ನಾಲೆಜ್ ಇರ್ಬೋದು, ಸ್ಕಿಲ್ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಕಾನ್ಫಿಡೆನ್ಸ್ ಇರ್ಬೋದು, ಈ ಎಲ್ಲ ವಿಭಾಗದಲ್ಲಿ ಅವರು ಹೇಗೆ ಉತ್ತರ ಹೇಳಿದ್ದಾರೆ ಅನ್ನೋದನ್ನು ಅದು ರೇಟ್ ಮಾಡಿ ಕೊಡ್ತದೆ. ಅದರ ನಂತರ ಪ್ರತಿ ಪ್ರಶ್ನೆಗೆ ಅವರು ಹೇಗೆ ಉತ್ತರ ಕೊಟ್ಟಿದ್ದಾರೆ, ಆ ಉತ್ತರವನ್ನು ಇನ್ನೂ ಹೇಗೆ ಸುಧಾರಿಸ್ಬೋದು, ಮತ್ತು ಅದನ್ನು ಸುಧಾರಿಸಲಿಕ್ಕೆ ಅವರು ಯಾವೆಲ್ಲ ಸ್ಟ್ರಾಟಜಿಯನ್ನು ಉಪಯೋಗಿಸಬೇಕು. ಈಗ ನಾವು ಸ್ಟಾರ್ ಮೆಥಡ್ ಅಂತ ಕರಿತೇವೆ. ಅಂತೇಳಿ ಹೇಳಿದರೆ, ಸ್ಟಾರ್ ಮೆಥಡ್ ಅಂತೇಳಿ ಹೇಳಿದರೆ ಒಂದು ಸಮಸ್ಯೆಯನ್ನು ನೀವು ಹೇಗೆ ಪರಿಹಾರ ಕಂಡುಕೊಂಡಿದ್ದೀರಿ ಅಂತ, ಆ ಥರ ಹೇಗೆ ಉತ್ತರ ಹೇಳಬೇಕು ಅದೆಲ್ಲವನ್ನು ಅದು ತಯಾರಿ ಮಾಡಿಕೊಡುತ್ತೆ. ಇದು ನಮ್ಮ ವಲ್ಕನ್ ಪ್ರೆಪ್ನ ರಿಪೋರ್ಟ್ ಮಾಡುವಂಥ ಬಗೆ.
ಆ್ಯಂಡ್ ನೀವು ಆಗಲೇ ಹೇಳಿದ ಹಾಗೆ ಇದು ಯಾವುದು ಪೂರ್ವ ನಿರ್ಧರಿತ ಕ್ವೆಶನ್ಸ್ ಇರೋದಿಲ್ಲ, ಪ್ರೀಫಿಕ್ಸ್ಡ್ ಕ್ವೆಶನ್ಸ್ ಇರೋದಿಲ್ಲ ಅಂತ ಹೇಳಿದ್ರಿ. ಹಾಗಾದರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಸೆಟ್ ಆಫ್ ಸ್ಟೂಡೆಂಟ್ಸಿಗೆ ಮಾತ್ರನೇ ಈ ಥರ ನೀವು ಕ್ವೆಶ್ಚನೇರ್ ಅಥವಾ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತೀರಾ, ಅಥವಾ ಹೇಗೆ ಯಾವ ಕಾಮನ್ ಪ್ರೊಫೆಷನ್ಸ್ ಅಂತ ಏನಾದರೂ ಇದೆಯಾ, ಹೇಗೆ? ಈಗ ಸದ್ಯಕ್ಕೆ ನಮ್ಮಲ್ಲಿ 29 ಪ್ರೊಫೈಲ್ಗಳಿದೆ. ಅಂದರೆ ನಾವು ಜಾಬ್ ರೋಲ್ ಅಂತ ಏನು ಕರಿತೇವೆ, 29 ಜಾಬ್ ರೋಲ್ ಇದೆ. ಈ 29 ಜಾಬ್ ರೋಲ್ ಸಾಮಾನ್ಯವಾಗಿ 95% ಜನರಿಗೆ, ಮಕ್ಕಳಿಗೆ ಮಾತ್ರ ಅಲ್ಲ, 95% ಜನರಿಗೆ ಲಭ್ಯವಾಗುವ ಹಾಗೆ ಮತ್ತು ಉಪಯೋಗ ಆಗುವ ಹಾಗೆ ಇದೆ. ಅಂದರೆ ಇಂಜಿನಿಯರಿಂಗ್ ಕೋರ್ಸ್ಗಳು ಬರುತ್ತೆ, ಅದರಲ್ಲಿ ಅಕೌಂಟಿಂಗ್ ಬರುತ್ತೆ, ಮಾರ್ಕೆಟಿಂಗ್ ಬರುತ್ತೆ, ಟೀಚರ್ ಬರುತ್ತೆ, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಅದನ್ನು ಉಪಯೋಗಿಸ್ಬೋದು. ಇದು ಯಾವುದೂ ಅಲ್ಲ, ನೀವು ಮತ್ತೊಂದೇನೋ ಆಗಿದ್ದೀರಿ ಅಂತೇಳಿ ಹೇಳಿದರೆ ಜನ್ರಲ್ ಅಂತ ರೋಲ್ ಇಟ್ಟಿದ್ದೇವೆ. ಆ ಜನ್ರಲ್ ರೋಲಲ್ಲಿ ಏನು ಅಂತೇಳಿ ಹೇಳಿದರೆ ನೀವು ಮಾತಾಡ್ತಾ ಹೋದಾಗೆ ಅದು ಡೆವಲಪ್ ಆಗ್ತಾ ಹೋಗುತ್ತೆ, ಅದು ಸಹ ಲಭ್ಯ ಇದೆ. ಇದಲ್ಲದೆ ಯಾವುದೋ ಒಂದಿಷ್ಟು 100 ಜನ ಮಕ್ಕಳು, ಇಲ್ಲ ನಾವು ಒಂದು ಸ್ಪೆಸಿಫಿಕ್ ಆದಂಥ, ಈಗ ಉದಾಹರಣೆಗೆ ಕ್ಯಾಬಿನ್ ಕ್ರೂ ಅಂತೇಳಿ ಹೇಳಿದರೆ ಏರೋಸ್ಟೇಸ್ ಆಗ್ತಾರಲ್ಲ, ಆ ಒಂದು ಇಂಟರ್ವ್ಯೂ ಭಾಗವಹಿಸಬೇಕು ಅಂತೇಳಿ ಹೇಳಿದರೆ ನಾವು ಒಂದು 10 ದಿನದಲ್ಲಿ ಅದನ್ನು ಸಹ ತಯಾರಿ ಮಾಡಿಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಈಗ ನಾವು ಕ್ಯಾಬಿನ್ ಕ್ರೂಗೆ ತಯಾರಿ ಮಾಡಿಕೊಡ್ತಾ ಇದ್ದೇವೆ. ಆ ಥರ ತುಂಬ ಸ್ಪೆಸಿಫಿಕ್ ಅಲ್ಲದೆ ಜನರಲ್ ಆದಂತಹ 29 ಜಾಬ್ ರೋಲ್ಗಳಿಗೆ ಇಂಟರ್ವ್ಯೂವನ್ನು ಕೊಡ್ಬೋದು. ವೆಲ್, ಆ್ಯಂಡ್ ಈ ಒಂದು ಸಾಫ್ಟ್ವೇರ್ ಎಲ್ಲೆಲ್ಲಿ ಉಪಯೋಗದಲ್ಲಿದೆ ಈಗ ಆಲ್ರೆಡಿ? ಈ ಸಾಫ್ಟ್ವೇರ್ ಇದು ಡಿಸೆಂಬರ್ 1ನೇ ತಾರೀಕು 2025 ರಿಲೀಸ್ ಆಗಿದ್ದು, ಸುಮಾರು 6,000 ಜನ ವಿದ್ಯಾರ್ಥಿಗಳು ಮತ್ತು ಯುವಕರು ಇದನ್ನು ಬಳಸಿದ್ದಾರೆ. ಮುಖ್ಯವಾಗಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನಲ್ಲಿ ಬಳಸಿದ್ದಾರೆ, ಮೂಡುಬಿದ್ರೆಯದು. ಹಾಗೆ ಯನಪೋಯ ಯೂನಿವರ್ಸಿಟಿ ಮಂಗಳೂರಿನಲ್ಲಿ ಬಳಸಿದ್ದಾರೆ. ದೆಲ್ಲಿಯ ಸೆಮ್ಕಾ ಅನ್ನುವ ಒಂದು ಆರ್ಗನೈಸೇಷನ್ ಅವರೊಂದು ಭಾರಿ ಒಂದು ಒಳ್ಳೆಯ ಕಲ್ಪನೆಯ ಮುಖಾಂತರ 300 ಜನ ಮಹಿಳೆಯರಿಗೆ, ಗ್ರಾಮೀಣ ಮಹಿಳೆಯರಿಗೆ ಆ ಉದ್ಯೋಗವನ್ನು ಅವರಿಗೆ ದಕ್ಕಿಸಿಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ನಮ್ಮ ಸಾಫ್ಟ್ವೇರ್ನ ಮುಖಾಂತರ ಅವರು ತರಬೇತಿ ಕೊಡ್ತಾ ಇದ್ದಾರೆ. ಅದು ಒಂದು ಭಾರಿ ಒಳ್ಳೆಯ ಹೆಮ್ಮೆಯ ವಿಷಯ ನಮಗೆ. ಯಾಕೆಂತ ಹೇಳಿದರೆ ಸೆಮ್ಕಾ ಅನ್ನುವಂಥದ್ದು ಕಾಮನ್ವೆಲ್ತ್ ಆರ್ಗನೈಸೇಷನ್ ಅದು. ಸೊ ಒಂದು ಉತ್ತಮ ಕಾರ್ಯದ ಭಾಗ ಆಗಿರೋದಕ್ಕೆ ನಮಗೆ ಸಂತೋಷ ಆಗಿದೆ. ಇದೇ ರೀತಿ ನಮ್ಮ ಪಟ್ಟಿ ಬೆಳೀತಾನೆ ಹೋಗ್ತಾ ಇದೆ. ಸರ್, ಈಗ ಇಂಟರ್ವ್ಯೂಸ್ನ ಕಂಡಕ್ಟ್ ಮಾಡೋದ್ರ ಜೊತೆಗೆ ಬೇರೆ ಏನೆಲ್ಲ ನೀವು ನಿಮ್ಮ ಸಾಫ್ಟ್ವೇರ್ ಮೂಲಕ ಅಥವಾ ನಿಮ್ಮ ಕಡೆಯಿಂದ ಫೆಸಿಲಿಟೀಸ್ ಆಗಿರ್ಬೋದು, ವೆಬಿನಾರ್ಸ್ ಇರ್ಬೋದು, ಯಾವ ರೀತಿಯಾದಂತಹ ಸಾಫ್ಟ್ವೇರ್ ಬಳಕೆ ಹೇಗಿದ್ರೂ ನಡೀತಾ ಹೋಗ್ತದೆ. ಅದರ ಜೊತೆಯಲ್ಲಿ ನಾವು ತಿಂಗಳಿಗೊಂದು ವೆಬಿನಾರ್ ಮಾಡ್ತೇವೆ. ಅಂತೇಳಿ ಹೇಳಿದರೆ ಸುಮಾರು 2 ಗಂಟೆ ಅಥವಾ 3 ಗಂಟೆಯ ವೆಬಿನಾರ್. ಅದರಲ್ಲಿ ರೆಸ್ಯೂಮೆಯನ್ನು ಹೇಗೆ ತಯಾರಿಸಬೇಕು ಅನ್ನೋದರಿಂದ ಹಿಡಿದು ಸಂಪೂರ್ಣ ಈ ಇಂಟರ್ವ್ಯೂನಲ್ಲಿ ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಹೇಳಬೇಕು, ಇದು ಎಲ್ಲವನ್ನು ಒಳಗೊಂಡಂತೆ ಒಂದು ವೆಬಿನಾರ್ಗಳನ್ನು ಮಾಡ್ತೇವೆ. ಕೆಲವೊಮ್ಮೆ ಅದು ಜನರಲ್ ಆಗಿರ್ತದೆ, ಕೆಲವೊಮ್ಮೆ ಸ್ಪೆಸಿಫಿಕ್ ಆಗಿ, ಉದಾಹರಣೆಗೆ ಅಕೌಂಟಿಂಗ್ ಜಾಬಿಗೆ ಹೋಗೋದಾದರೆ ಹೇಗೆ, ಈ ಥರ ಇರ್ತದೆ. ಈ ಥರ ವೆಬಿನಾರ್ಗಳನ್ನು ಪ್ರತಿ ತಿಂಗಳು ನಾವು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಮೂಲಕ ವಾರಕ್ಕೆ 3 ವಿಡಿಯೋಗಳನ್ನು, ಅಂದರೆ ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಹೇಳಬೇಕು, ಜಾಬನ್ನು ಹುಡುಕೋದು ಹೇಗೆ, ಅದಕ್ಕೆ ಅಪ್ಲೈ ಮಾಡೋದು ಹೇಗೆ, ಫೋನಲ್ಲಿ ಮಾತಾಡೋದು ಹೇಗೆ, ಈ ಎಲ್ಲ ವಿಚಾರಗಳನ್ನು ನಾವು ತಿಳಿಸ್ತಾ ಹೋಗ್ತೇವೆ. ಇದು ನಮ್ಮ ನಿರಂತರ ಕಾರ್ಯ. ಅಂದರೆ ನಾವು ಮುಂಚೆ ಮಾಡ್ತಿದ್ದ ಕೆಲಸವನ್ನು ಈಗ ಮಾಡ್ತಾ ಇದ್ದೇವೆ, ಅದರ ಜೊತೆಯಲ್ಲಿ ಸಾಫ್ಟ್ವೇರ್ ಸಹ ಸೇರಿಕೊಂಡಿದೆ. ಸಾತ್ವಿಕ್ ಅವರೇ, ಈಗ ಎಷ್ಟೋ ಜನಕ್ಕೆ ಅಕಾಡೆಮಿಕ್ಸ್ ಆಗಿರ್ಬೋದು ಅಥವಾ ಥಿಯರಿಟಿಕಲಿ ಎಷ್ಟೇ ಅವರು ಟಾಪರ್ ಆಗಿದ್ರು, ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ರು ಎಕ್ಸಾಮ್ಸಲ್ಲೆಲ್ಲ, ಇಂಟರ್ವ್ಯೂ ಅಂತ ಬಂದಾಗ ಅವ್ರಿಗೆ ಎಲ್ಲೋ ಒಂದು ಲ್ಯಾಕ್ ಆಫ್ ಕಾನ್ಫಿಡೆನ್ಸು ಅಥವಾ ಆ ಪ್ಯಾಟರ್ನ್ ಅರ್ಥ ಆಗದೆ ತುಂಬ ಜನ ಫೇಲ್ಯೂರ್ನ ನೋಡ್ತಾರೆ. ಸೊ ಅಂಥವ್ರಿಗೆಲ್ಲ ನಿಮ್ಮ ಒಂದು ಸಾಫ್ಟ್ವೇರ್ ಮೂಲಕ ಒಂದು ಅದ್ಭುತವಾದ ಸೊಲ್ಯೂಷನ್ ಅಥವಾ ಒಂದು ಗೈಡೆನ್ಸ್ನ ಪ್ರೊವೈಡ್ ಮಾಡ್ತಾಯಿದ್ದೀರಾ. ಅದು ಇಮಿಡಿಯೇಟ್ಲಿ ನಿಮ್ಮ ರಿಪೋರ್ಟ್ ಕೂಡ ಜನ್ರೇಟ್ ಆಗೋದ್ರಿಂದ ಅವ್ರಿಗೆ ಈಸಿಲಿ ಗೊತ್ತಾಗುತ್ತೆ ಎಲ್ಲೇನು ಮಿಸ್ಟೇಕ್ಸ್ ಆಗ್ತಾಯಿದೆ ಅಂತ. ಈ ಎಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಧನ್ಯವಾದ. ಮಲೆಗಳ ನಾಡು, ಕವಿಗಳ ಬೀಡು, ಹಸಿರಿನ ಸಿರಿನಾಡು ಅಂತ ಕರೆಸಿಕೊಳ್ಳುವ ನಮ್ಮ ಶಿವಮೊಗ್ಗ ಅಷ್ಟೇ ಶುಭ್ರವಾಗಿರುವಂತಹ ಊರು ಕೂಡ. ಇಲ್ಲಿರುವಂತಹ ಅನ್ವೇಷಣಾ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಈಗಷ್ಟೇ ಶುರುವಾಗ್ತಾ ಇರುವಂತಹ ಸ್ಟಾರ್ಟಪ್ ಕಂಪನಿಗಳ ಜೊತೆಗೆ ಈಗಾಗಲೇ ಸ್ಥಾಪನೆಗೊಂಡು ಯಶಸ್ವಿಯಾಗಿರುವಂತಹ ಕಂಪನಿಗಳ ಬಗ್ಗೆಯೂ ಪರಿಚಯ ಮಾಡಿಕೊಟ್ಟಿದ್ವಿ. ಇಂತಹ ಹಲವಾರು ಸ್ಟಾರ್ಟಪ್ ಕಂಪನಿಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.